ಕಷ್ಟದಲ್ಲಿ ಮೊರೆಯಿಟ್ಟ ನಿನ್ನನ್ನು ವಿಮೋಚಿಸಿದೆನು. ಗುಡುಗುವ ಮೋಡದಲ್ಲಿದ್ದು ನಿನಗೆ ಉತ್ತರವನ್ನು ಕೊಟ್ಟೆನು. ಮೆರೆಬಾ ಪ್ರವಾಹಗಳ ಬಳಿಯಲ್ಲಿ ನಿನ್ನನ್ನು ಪರೀಕ್ಷಿಸಿದೆನು. ಸೋಮವಾರ 21 ಜುಲೈ 2025 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಯೆರೆಮೀಯನ ಪ್ರವಾದನ ಗ್ರಂಥ 40ನೇ ಅಧ್ಯಾಯದ 4ನೇ ವಚನ. ಇಗೋ, ನಿನ್ನ ಕೈಗೆ ಹಾಕಿದ ಬೇಡಿಗಳನ್ನು ಈ ದಿವಸ ತೆಗೆಸಿದ್ದೇನೆ. ನನ್ನ ಸಂಗಡ ಬಾಬೇಲಿಗೆ ಬರಬೇಕೆಂದು ನಿನಗೆ ಮನಸ್ಸಿದ್ದರೆ ಬಾ, ನಿನ್ನನ್ನು ಕಟಾಕ್ಷಿಸುವೆನು. ನನ್ನ ಸಂಗಡ ಬಾಬೇಲಿಗೆ ಬರುವುದಕ್ಕೆ ಮನಸ್ಸಿಲ್ಲದೆ ಹೋದರೆ ನಿಂತು ಬಿಡು. ಇಗೋ, ದೇಶವೆಲ್ಲ ನಿನ್ನ ಕಣ್ಣೆದುರಿಗಿದೆ. ನಿನಗೆ ಯಾವ ಕಡೆ ಹೋಗುವುದು ಸರಿಯೋ ಒಳ್ಳೆಯದೋ ಆ ಕಡೆಗೆ ಹೋಗು ಎಂದು ಹೇಳಿದನು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಶುಭೋದಯ. ದೇವರು ತನ್ನ ಮಕ್ಕಳು ತಾನು ನುಡಿದ ಹಾಗೆ ತನ್ನ ಮಾತನ್ನು ಕೇಳುತ್ತಾ ಎಲ್ಲಾ ಕಾರ್ಯವನ್ನು ದೇವರ ಚಿತ್ತದಂತೆ ಮಾಡಿದ್ದೇ ಆದರೆ ತಕ್ಕ ಸಮಯದಲ್ಲಿ ಅವರನ್ನು ಆಶೀರ್ವದಿಸುತ್ತಾನೆ, ಪ್ರತಿಫಲವನ್ನು ಕೊಡುವಂತವನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ದೇವರು ಕೊಡುವ ಪ್ರತಿಫಲ. ಕರ್ತನಲ್ಲಿ ಪ್ರಿಯರೇ, ಯೆರೆಮೀಯನು ತನ್ನ ಜನರು ದೇವರ ವಿರುದ್ಧವಾಗಿ ಮಾಡಿದಂಥ ಕಾರ್ಯದ ನಿಮಿತ್ತ ಅವರು ಬಹಳಷ್ಟು ಕಷ್ಟಕ್ಕೆ ಒಳಗಾಗುವರು ಎಂಬುದಾಗಿ ಹೇಳುತ್ತಿದ್ದನು. ಆದರೆ ಸುಳ್ಳು ಪ್ರವಾದಿಗಳು ದೇವರು ತನ್ನ ಜನರನ್ನು ಬಿಡುವುದಿಲ್ಲ, ಅವರ ಕಷ್ಟಗಳಿಂದ ಪರಿಹಾರ ಮಾಡುತ್ತಾನೆ, ಬಾಬೆಲ್ ರಾಜ್ಯವು ಅವರನ್ನು ಯಾವ ರೀತಿಯಲ್ಲೂ ಅಡಗಿಸಲಾರದು ಎಂಬುದಾಗಿ ಹೇಳುತ್ತಿದ್ದರು. ಆದರೆ ಯೆರೆಮೀಯನಿಗೆ ದೇವರು ಹೇಳಿದ ಹಾಗೆ ಯೆರೆಮೀಯನು ಬಾಬೇಲಿನ ಅಧಿಕಾರದಲ್ಲಿ 70 ವರ್ಷ ಅನುಭವಿಸಲೇಬೇಕು, ದಾಸತ್ವದಲ್ಲಿ ಇರಬೇಕೆಂಬುದಾಗಿ ಹೇಳಿ ಅದಾದ ನಂತರ ದೇವರು ಹಿತವನ್ನು ಅವರಿಗೆ ಮಾಡುತ್ತಾನೆಂಬುದಾಗಿ ಹೇಳಿದನು. ಆದರೆ ಅಲ್ಲಿನ ಅಧಿಕಾರಿಗಳು ಮತ್ತು ಜನರು ಅರಸನನ್ನು ಒತ್ತಾಯ ಮಾಡಿ ಯೆರೆಮೀಯನನ್ನು ಬಾವಿಗೆ ಹಾಕಿಸಿದರು, ಯೆರೆಮೀಯನನ್ನು ಖೈದಿ ಮಾಡಿದರು. ಆದರೆ ತಕ್ಕ ಸಮಯದಲ್ಲಿ ಬಾಬೆಲ್ ಅರಸನು ಯೆರೂಸಲೇಮನ್ನು ವಶಪಡಿಸಿಕೊಂಡಾಗ ಅಲ್ಲಿನ ಅಧಿಕಾರಿಯು, ಕಾವಲು ದಂಡಿನ ಅಧಿಪತಿಯು ಹೇಳಿದಂಥ ಮಾತೇನೆಂದರೆ, ಅರಸನು ಹೇಳಿದಂತೆ ಬಾಬೇಲಿಗೆ ಬಂದರೂ ಕೂಡ ಯೆರೆಮೀಯನಿಗೆ ಬೇಕಾದಂಥ ರೀತಿಯಲ್ಲಿ ಇರಬಹುದು. ಇಲ್ಲೇ ಅಂದರೆ ಯೆರೂಸಲೇಮಿನಲ್ಲಿ ಇರುವುದಾದರೆ ಅಲ್ಲೂ ಕೂಡ ತಾನು ಸ್ವಾತಂತ್ರ್ಯವಾಗಿ ತನಗೆ ಬೇಕಾದ ಹಾಗೆ ತನಗೆ ಬೇಕಾದಂಥ ಸ್ಥಳದಲ್ಲಿ ಇರಬಹುದು ಎಂಬುದಾಗಿ. ಕರ್ತನಲ್ಲಿ ಪ್ರೇರೆ, ದೇವರ ಮಾತನ್ನು ಕೇಳುತ್ತಾ ದೇವರ ಚಿತ್ತಕ್ಕೆ ನಡೆಯುವಂಥವರನ್ನು ದೇವರು ಕಾಪಾಡುವುದು ಮಾತ್ರವಲ್ಲ, ಆಶೀರ್ವದಿಸುವಂಥವನು. ಸುತ್ತಲಿರುವಂಥ ಎಲ್ಲರೂ ಸೆರೆ ಹೋಗಿದ್ದರೂ ಯೆರೆಮೀಯನಿಗೆ ಸ್ವಾತಂತ್ರ್ಯವನ್ನು ಕೊಟ್ಟು ಬೇಕಾದ ಹಾಗೆ ಬೇಕಾದಂಥ ಸ್ಥಳದಲ್ಲಿ ಇರುವಂತೆ ದೇವರು ಮಾಡಿದನು. ನಮಗೂ ಸಹ ದೇವರು ತನ್ನ ಚಿತ್ತ ಮಾಡುವಾಗ ಎಲ್ಲವನ್ನು ಅನುಗ್ರಹಿಸಿಕೊಡುತ್ತಾನೆ. ಕರ್ತನೇ ದಯಮಯ ಸ್ವಾಮಿಯ ಕೃಪೆಯಿಂದ ನಮ್ಮನ್ನು ನಡೆಸು, ನಿನ್ನ ಚಿತ್ತ ನೆರವೇರಿಸಲು ಬಲಪಡಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.